ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ಗರಿ ಗರಿಯಾಗಿರುವಂಥ ಕಾಯಿ ವಡೆ, ಕೋಕೋನಟ್ ವಡಾ ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಗರಿ ಗರಿ ಆಗಿರುತ್ತೆ ಬಂಧುಗಳೇ. ಒಳಗಡೆಗೆ ಡೆಲಿಕೇಟ್ ಆಗಿರುತ್ತೆ. ತುಂಬ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬಾ ಸರಳ, ತುಂಬ ಸುಲಭವಾಗಿ ಯಾವ ರೀತಿಯಾಗಿ ನಾವು ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಬಂಧುಗಳೇ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಒಳಗಡೆ ನೋಡ್ರಿ ಯಾವ ಥರ ಇದೆ ಅಂತ. ನಮ್ಮದು ಇದು ಎಷ್ಟು ದಿನ ಬೇಕಾದರೂ ನಾವು ಸ್ಟೋರೇಜ್ ಮಾಡಿಟ್ಕೋಬಹುದು, ಏನೂ ಹಾಳಾಗಲ್ಲ ಬಂಧುಗಳೇ. ಸಖತ್ತಾಗಿರುತ್ತೆ ಟೇಸ್ಟು. ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ ಬಂಧುಗಳೇ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ 1 ಕಪ್ಪಿನಷ್ಟು ಕೊಬ್ಬರಿ ತುರಿಯನ್ನು ಹಾಕ್ಕೊಂಡೆ. ನಾವು ಎಷ್ಟು ಕೊಬ್ಬರಿ ತೊಗೊತೀವಲ್ವ ಅದರ ಪ್ರಮಾಣಕ್ಕೆ ತಕ್ಕಂಗೆ ನಾವು ಜೀರಿಗೆ ಮತ್ತು ಕೊತ್ತಂಬರಿ ಬೀಜನ ಹಾಕೋಬೇಕು. ಇಲ್ಲಿ ನಾನು ಜೀರಿಗೆ 1 ಸ್ಪೂನು, ಕೊತ್ತಂಬರಿ 1 ಸ್ಪೂನು, ಹಾಗೆ 3/4 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡೆ. 1 ಹಸಿಮೆಣಸಿನ್ಕಾಯನ್ನು ಹಾಕೋತಾ ಇದ್ದೀನಿ. 3 ಬ್ಯಾಡಿಗೆ ಮೆಣಸಿನ್ಕಾಯಿ ಒಣದ ಬಂಧುಗಳೇ. ಅದನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ನೀರು ಹಾಕ್ದೇನೆ ನಾವು ಪೌಡ್ರ್ ಮಾಡ್ಕೊಂಡು ಬರಬೇಕು. ಪೌಡ್ರ್ ಮಾಡ್ಕೊಂಡು ಬಂದೆ. ಇವಾಗ ಇದರಲ್ಲೇ ನೋಡ್ರಿ, ನಾವು 1 ಕಪ್ಪಿನಷ್ಟು ಕಾಯಿ ತುರಿ ತೊಗೊಂಡಿವಲ್ವ, 2 ಕಪ್ಪಿನಷ್ಟು ಅಕ್ಕಿ ಹಿಟ್ಟು ತೊಗೋಬೇಕು. ಆ 2 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ನಾನು ಈ ಕೊಬ್ಬರಿ ಪೌಡ್ರ್ ಮಾಡ್ಕೊಂಡಿವಲ್ವ ಅದೇ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಒಂದ್ಸಲ ಗಡ್ರ ಅನ್ನಿಸ್ಕೊಂಬರ್ತೀನಿ ಅಷ್ಟೇ ಬಂಧುಗಳೇ. ಅಂದರೆ ನಮಗೆ ಈವನ್ ಆಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಡ್ತೇವೆ. 1 ಸೆಕೆಂಡಲ್ಲಿ ಮಿಕ್ಸ್ ಆಯಿತು ನನಗೆ. ಈಗ ಇದು ಮಾಡ್ಕೊಂಡಿರುವಂಥ ಈ ಪೌಡ್ರನ್ನು ಒಂದು ಬೌಲಿಗೆ ಹಾಕ್ಕೊಂಡೆ. ಈಗ ಬಿಸಿ ನೀರನ್ನು ಸ್ವಲ್ಪನೇ ಹಾಕ್ಕೊಂತ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಬಂಧುಗಳೇ. ಕೆಲವ್ರಿಗೆ ಉಗುರು ಬೆಚ್ಚಗೆ ನೀರಿದ್ದರೂ ಕೂಡ ಕೈಯಿಂದ ಮುಟ್ಟೋಕ್ಕಾಗಲ್ಲ, ಅಂಥವ್ರು ನೀವು ಸ್ಪೂನಿನಿಂದ ಕಲಿಸ್ಕೋಬೋದು. ಇಲ್ಲ ನಮ್ಗೆ ಸ್ವಲ್ಪ ಬಿಸಿ ತಾಕಿದ್ರೂ ನಮಗೇನು ಆಗಲ್ಲ ಅನ್ನೋರು ಕೈಯಿಂದ ಕಲಿಸ್ಕೋಬೋದು. ಇವಾಗ ನಾ ಕೈಯಿಂದನೇ ಕಲಿಸ್ಕೊತೀನಿ ನೋಡಿ ಬಂಧುಗಳೇ. ನೀಟಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡ್ರಿ ನಾ ಹಾಕ್ತಿದ್ದೀನಲ್ವ, ಬ್ಯಾಚ್ ಬೈ ಬ್ಯಾಚ್ ಹೀಗೇ ಹಾಕ್ಬೇಕು ನಾವು ನೀರು. ಹೀಗೆ ಹಾಕ್ತಾ ಚೆನ್ನಾಗಿ ನಾವು ಕಲಿಸ್ಕೊಂಡು ಚೆನ್ನಾಗಿ ನಾವು ಒತ್ತೆಗೆ ನಾದ್ಕೊಳ್ಳಿ ಬಂಧುಗಳೇ. ನೋಡ್ರಿ ನಾ ಯಾವ ಥರ ನಾದ್ಕೋತಿದ್ದೀನಿ ಅಂತ ನೋಡಿದ್ರಲ್ವ. ಅದರಲ್ಲಿ ನೋಡ್ರಿ ಒಂದಿಷ್ಟು ಕರಿಬೇವಿನ ಎಲೆಯನ್ನು ಕಟ್ ಮಾಡಿದ್ದು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಹದ ಬರಬೇಕು, ಅಲ್ಲಿವರೆಗೆ ನಾವು ನಾದಬೇಕು ಬಂಧುಗಳೇ. ಯಾಕಂದರೆ ಅಕ್ಕಿ ಹಿಟ್ಟಿನಲ್ಲಿ ಡೆಲಿಕೇಟ್ ಇರುತ್ತೆ. ಅದ್ರಾಗ ನಾವು ಕೊಬ್ಬರಿ ಒಂದು ಹಾಕಿರ್ತೀವಲ್ವ, ಅದು ಎಣ್ಣೆ ಅಂಶ ಇರುತ್ತೆ. ಹಾಗಾಗಿ ತುಂಬ ಡೆಲಿಕೇಟ್ ಇರುತ್ತೆ. ಚೆನ್ನಾಗಿ ನಾವು ನಾದ್ಕೋಬೇಕು. ಈಗ ನೋಡ್ರಿ ಪರ್ಫೆಕ್ಟ್ ಆಯಿತು ನಮ್ಮ ಹಿಟ್ಟಿವಾಗಿದು. ಇದೇನು ಪರ್ಮೆಂಟೇಷನ್ ಇಡೋ ಅವಶ್ಯಕತೆ ಇಲ್ಲ ಬಂಧುಗಳೇ, ಇಮಿಡಿಯೇಟಾಗಿ ನಾವು ಮಾಡ್ಕೋಬಹುದು. ಇವಾಗ ನೋಡ್ರಿ ಚಿಕ್ಕ ಚಿಕ್ಕದಾಗಿ ನಾನಿಲ್ಲೇ ಬಾಲ್ಸ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಸೈಜಿನಲ್ಲಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಬಂಧುಗಳೇ. ಜಾಸ್ತಿ ದೊಡ್ಡ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಜಾಸ್ತಿ ದೊಡ್ಡ ಮಾಡ್ಕೊಂಡ್ರೆ ಏನಾಗುತ್ತೆ, ಎಣ್ಣೆ ಕೂಡ ಜಾಸ್ತಿ ಹಾಕಬೇಕಾಗತ್ತೆ ನಾವು. ಹಾಗೆ ಸ್ವಲ್ಪ ಜಾಸ್ತಿ ದೊಡ್ಡದಾದಾಗ ಚೆನ್ನಾಗಿ ನೀವು ಗರಿಯಾಗಿ ಕರೆದಿಲ್ಲ ಅಂತಂದರೆ ಜಾಸ್ತಿ ಇದನ್ನು ಇಡೋಕ್ಕಾಗೋಲ್ಲ. ಈಗೆಲ್ಲ ನೋಡ್ರಿ ನಾವು ಚಿಕ್ಕದಾಗಿ ಬಾಲ್ಸ್ ಮಾಡ್ಕೊಂಡು ಬಂದಿದ್ದೀನಿ. ನಾವು ತೊಗೊಂಡಿರುವಂಥ ಮೆಜರ್ಮೆಂಟ್ನಲ್ಲಿ 15 ಪೂರಿ ಆಗಿದೆ ಬಂಧುಗಳೇ ನನಗೆ. ಇದನ್ನು ನಾವು ಪೀಠದ ಮೇಲೆ ಎಣ್ಣೆ ಹಚ್ಚಿ ತಿಕ್ಕಲಿಕ್ಕೆ ಆಗಲ್ಲ ಬಂಧುಗಳೇ. ಈ ಒಂದು ಕಾಟನ್ ಕ್ಲಾತನ್ನು ತೊಗೊಂಡ್ಬಿಟ್ಟು ಅದನ್ನು ಒದ್ದೆ ಮಾಡಿ ಅದನ್ನು ಪ್ಲೇಟಿನ ಮೇಲೆ ಇಟ್ಕೊಂಡೆ ಅದರಲ್ಲಿ ಒಂದು ಉಳಿಯನ್ನಿಟ್ಟು ಹೀಗೆ ಕೈಯಿಂದ ಕೂಡ ನೀವು ಒತ್ಕೋಬಹುದು. ಇನ್ನೊಂದು ಈಸಿ ಪ್ರೊಸೀಜರ್ನ ತೋರಿಸ್ಕೊಡ್ತೀನಿ ಬಂಧುಗಳೇ. ಕೈಯಿಂದ ಒತ್ತೋದು ಸ್ವಲ್ಪ ಲೇಟ್ ಆಗುತ್ತೆ. ಈಗ ನೋಡ್ರಿ ಒಂದು ಪ್ಲೇಟನ್ನು ತಗೊಂಡು ಹಿಂಗೊಂದು 4-5 ಸಾರಿ ತಿರುಗಿಸ್ಬಿಡಿ ಬಂಧುಗಳೇ. ಈಸಿಯಾಗಿ ನಮಗೆ ಅಗಲ ಆಗಿಬಿಡುತ್ತೆ. 1 ಸೆಕೆಂಡ್ ಕೆಲಸ ಬಂಧುಗಳೇ. ನೋಡ್ರಿ ಎಷ್ಟು ಫಾಸ್ಟ್ ಆಯ್ತಂತ. ಕೈಯಿಂದ ಕೂಡ ನೀವು ಮಾಡ್ಕೋಬಹುದು, ಆದರೆ ಕೈಯಿಂದ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ನಾವು ಮೇಲೆ ಪ್ಲೇಟ್ ಇಟ್ಟು ಮಾಡೋದ್ರಿಂದ 1 ಸೆಕೆಂಡ್ ಬಂಧುಗಳೇ. ಆ ಕೈಯಿಂದ ಮಾಡೋ ಒಂದು ಪೂರಿಯಲ್ಲಿ ನಾವು 10 ಪೂರಿ ಮಾಡ್ತೀವಿ. ಈ ಕಡೆಗೆ ಆಲ್ರೆಡಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಆಗಿದೆ ಬಂಧುಗಳೇ. ಎಣ್ಣೆ ಬಿಸಿ ಆಗಿರುವ ಎಣ್ಣೆಯಲ್ಲಿ ಹಾಕಿ ಇದನ್ನು ಹೀಗೆ ಮುಣಗಿಸ್ಬೇಕು ಬಂಧುಗಳೇ. ಹಾಕಿದರೆ ಹಾಗೆ ಬಿಟ್ಬಿಟ್ರೆ ಉಬ್ಬಲ್ಲ. ನಾವು ಹಾಕಿದ ಮೇಲೆ ಹೀಗೆ ಜಾಲಿ ಸೌಟ್ನಿಂದ ಮುಣಗಿಸ್ತಾನೆ ಇರಬೇಕು. ಆವಾಗ ನೀಟಾಗಿ ಎಲ್ಲ ಪೂರಿನೂ ಉಬ್ಬುತ್ತೆ ಬಂಧುಗಳೇ. ಒಂದು ಉಬ್ಬಲ್ಲ ಅನ್ನಂಗಿಲ್ಲ. ಚೆನ್ನಾಗಿ ಇದನ್ನು 2 ಕಡೆ ತಿರುಗಿಸ್ಕೊತ ಆಟು ಇಟು ತಿರುಗಿಸ್ಕೊತ ನಾವು ಹೊಂಬಣ್ಣ ಬರುವಾಗೆ ಫ್ರೈ ಮಾಡ್ಕೋಬೇಕು. ಆವಾಗಲೇ ನಮ್ಗೆ ಅಲ್ಲಿ ಗಲಗಲ ಅಂತ ಸೌಂಡ್ ಬರ್ತಾ ಇರುತ್ತೆ ಬಂಧುಗಳೇ. ಇದು ನೋಡ್ರಿ ನೀವು ಎಷ್ಟು ದಿವಸನೇ ಇಡ್ರಿ ಬಂಧುಗಳೇ, ಇದು ಚಪ್ಪಟಿನೇ ಬೀಳಲ್ಲ. ನೀವು 3 ದಿವಸ 4 ದಿವಸ ಅಂತಲ್ಲ, 1 ವಾರ ಬೇಕಾದಷ್ಟು ದಿವಸ ಇಡ್ರಿ ಬಂಧುಗಳೇ. ಇಷ್ಟು ಉಬ್ಬಿದ್ದು ಹೀಗೇನೇ ಇರುತ್ತೆ ಇದು.
ಈಗ ನೋಡ್ರಿ ಸಖತ್ತಾಗಿದೆ ಬಂಧುಗಳೇ, ಸೂಪರ್ ಆಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ನಾವು ಯಾವಾಗ ಬೇಕಂದ್ರೆ ಅವಾಗ ಟೀ ಟೈಮ್ಗೆ ಮತ್ತು ಬೆಳಿಗ್ಗೆ ತಿಂಡಿ ಕೂಡ ಮಾಡ್ಕೋಬೋದು. ಮತ್ತು ನಮ್ಮ ಚಿಕ್ಕ ಪುಟ್ಟ ಹಸಿವಾದಾಗ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಇವಾಗ ಸೌಂಡ್ ಕೇಳಿ ಬಂಧುಗಳೇ ಯಾವ ರೀತಿ ಇದೆ ಅಂತ. ಕೇಳಿದ್ರಲ್ವಾ? ಸೂಪರ್ ಆಗಿರುತ್ತೆ ಬಂಧುಗಳೇ. ಈಗ ನೋಡ್ರಿ ಇದು ಬೇಕು ಅದಕ್ಕೆ ನನ್ನ ಸತಾಯಿಸಕತ್ ಬಿಟ್ಟಿರ್ತೀರಿ, ನನಗೆ ಬೇಕು ಬೇಕು ಅಂತ ಮೊದಲು ಅದಕ್ಕೆ ಹಾಕ್ಕೊಂಡ್ರಿ. ನೋಡ್ರಿ ಯಾವ ರೀತಿ ತಿಂತಾ ಇದೆ, ಎಂಜಾಯ್ ಮಾಡ್ಕೊತ ತಿಂತಾ ಇದೆ ರೀ ನಮ್ಮ ರಾಣಿ. ಅಗ್ಗಲಿಂದ ಸತಾಯಿಸ್ತಾಗತ್ತೈತ್ರಿ ಅದು, ಅದಕ್ಕೋಸ್ಕರ ನಾವು ಮೊದಲು ಅದಕ್ಕೆ ಹಾಕ್ಬಿಡು ಅಂದ್ಕೊಂಡು ಹಾಕಿದೆ. ಅಲ್ಲೇ ತಿನ್ಲಾರ್ದ ಅದು ಪ್ಲೇಸ್ ಅದೇ ರೀ, ತಿನ್ನೋದು ಅದೇ ಜಾಗ ಅದು, ಅದಕ್ಕೆ ತೊಗೊಂಡು ಹೋಯ್ತ್ರಿ ಅಲ್ಲಿಗೆ, ತನ್ನ ಪ್ಲೇಸಿಗೆ ತೊಗೊಂಡು ಹೋಯ್ತದು. ಈಗ ಓಪನ್ ಮಾಡ್ತೀನಿ ನೋಡ್ರಿ, ಸೌಂಡ್ ಕೇಳ್ರಿ. ವಾವ್, ನೋಡ್ರಿ ಒಳಗಡೆ ಹೇಗಿದೆ ಅಂತ. ಸಖತ್ತಾಗಿರುತ್ತೆ ಬಂಧುಗಳೇ. ಒಳಗಡೆಗೆ ಎಷ್ಟು ಸ್ಮೂತ್ ಇರುತ್ತೆ ಬಂಧುಗಳೇ, ಡೆಲಿಕೇಟ್ ಆಗಿರುತ್ತೆ, ಬಾಯಲ್ಲಿಟ್ಟರೆ ಕರಗಿ ಬಿಡುತ್ತೆ. ಮೇಲೆ ಮಾತ್ರ ತುಂಬಾ ಗರಿ ಗರಿ ಆಗಿರುತ್ತೆ ಬಂಧುಗಳೇ. ತಿಂತಾ ಇದ್ದರೆ ನಮಗೆ ಕರುಮ್ ಅಂತಿರುತ್ತೆ ಬಂಧುಗಳೇ. ಸ್ಮೂತ್ ಗುಣ ಇರುತ್ತೆ ಬಂಧುಗಳೇ, ಸುಕ್ಕತ್ತಾಗಿರುತ್ತೆ. ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ. ನಾನು ಹೇಳ್ತಾ ಇದ್ರೆ ನನ್ನ ಬಾಯಲ್ಲೇ ನೀರು ಬರ್ತಾ ಇದೆ. ನಿಮಗೂ ಕೂಡ ಎಷ್ಟು ಜನರಿಗೆ ಇದನ್ನು ನೋಡಿ ನಿಮ್ಮ ಬಾಯಲ್ಲಿ ನೀರು ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಬಂಧುಗಳೇ. ಈ ಸ್ನ್ಯಾಕ್ಸ್ ಅಂದರೆ ಯಾರಿಗಿಷ್ಟ ಇಲ್ಲ. ಇವಾಗ ಮಳೆ ಕೂಡ ಬರ್ತಾ ಇದೆ, ಮಳೆಗಾಲ ಆಗಿರೋದ್ರಿಂದ ದಿನ ಒಂದೊಂದು ಸ್ನ್ಯಾಕ್ಸ್ ನಾವು ಎಷ್ಟು ಮಾಡಿದರೂ ಕಮ್ಮಿನೇ. ಒಂದು ಸಲ ಮಾಡಿಟ್ಕೊಂಡ್ರೆ ನಾವು ತಿಂಗಳಾನ್ಗಟ್ಲೆ ತಿನ್ಬೋದು ಬಂಧುಗಳೇ. ಅಷ್ಟೊಂದು ರುಚಿಯಾಗಿರುತ್ತೆ, ಏನೂ ಹಾಳಾಗೋದಿಲ್ಲ. ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸಖತ್ತಾಗಿದೆ ಬಂಧುಗಳೇ, ಟೇಸ್ಟ್ ಅಂತ ನಂಬರ್ 1. ನೋಡಿದ್ರಲ್ಲ ಯಾವ ರೀತಿ ಮಾಡಬೇಕಂತ ಅರ್ಥ ಆಯ್ತಲ್ವಾ ಬಂಧುಗಳೇ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.